ಯಾವ ಪ್ರಾಣಿಗೂ ಇರದಂತಹ ಈ ಒಂದು ಸೊಗಸು, ಇದೊಂದು ಮೇಕಪ್ ಯಾವುದು ಅಂದ್ರೆ ನಗು. ನಮ್ ಬೀಚಿ ಅವ್ರು ಎಷ್ಟು ಚೆನ್ನಾಗಿ ಹೇಳಿದಾರೆ ಗೊತ್ತಾ? ನಗಿಸುವನು ತಿಮ್ಮಪ್ಪ, ನಗುವವನು ನಮ್ಮಪ್ಪ, ನಗು ನಗುತ್ತ ನಗಿಸುವನು ಎಲ್ಲರಪ್ಪ, ನಗಲಾರದವನು ಕತ್ತೆ ಎಂದೊಡೆ ಅಗಸನ ಕತ್ತೆ ಅತ್ತಿತ್ತೋ ತಿಮ್ಮ. ನಗಬೇಕೆ ಏಕೆ? ಇದೊಂಥರ ಸೊಗಸಾದ ವಿಷಯ ನನ್ನ ಮನಸ್ಸಿಗೆ ಬಂತು. ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಇವತ್ತು ಅರಿವು ಯೂಟ್ಯೂಬ್ ಚಾನಲ್ ಮೂಲಕ. ಹೌದಲ್ಲ? ನಗಬೇಕು ನಗಬೇಕು ಅಂತ ಎಲ್ಲರೂ ಹೇಳ್ತಾರೆ. ಆದರೆ ನಗಬೇಕು ಯಾಕೆ ಅನ್ನುವ ಪ್ರಶ್ನೆಯನ್ನು ನಮ್ಮನ್ನು ನಾವು ಕೇಳ್ಕೊಳ್ಬೇಕು. ಇದಕ್ಕೆ ಅನೇಕ ಕಾರಣಗಳಿವೆ. ನಗೆಯನ್ನು ನೀಡುವವರಿಗೂ ಸಂತೋಷ, ಪಡೆಯುವವರಿಗೂ ಸಂತೋಷ. ಆಮೇಲೆ ನಗೆಯನ್ನು ಕುರಿತಂಥ ವೈದ್ಯರು ಕೂಡ ಹೇಳ್ತಾರೆ, ನಗೆಯನ್ನು ಕುರಿತಾಗಿ ಮುಖದ ಮೇಲಿನ ಸ್ನಾಯುಗಳು ನಾವು ನಗೆಗೆ ಎಷ್ಟನ್ನು ಬಳಸ್ತೇವೋ ಅದಕ್ಕಿಂತ ಎಷ್ಟೋ ಹೆಚ್ಚು ಪಟ್ಟು ನಾವು ಅಳುವುದಕ್ಕೆ, ದುಃಖ ಪಡುವುದಕ್ಕೆ ಬಳಸ್ತೀವಿ ಅಂತ. ಇದು ಒಂಥರ ನಗೋ ವಿಷಯನೇ ಅಲ್ವಾ? ನಗು ಅಳು ರಸಪಾಕ ಅನ್ನತ್ತೆ ಕಗ್ಗ. ಅಂದರೆ ಜೀವನವನ್ನು ಹದಗೊಳಿಸುವ, ಸಿದ್ಧಗೊಳಿಸುವ ಪ್ರಕ್ರಿಯೆ ಏನಿದೆ ಅದು ನಗು ಮತ್ತು ಅಳುವನ್ನು ಒಳಗೊಂಡಿರುತ್ತೆ. ಮುಖ್ಯವಾಗಿ ನಗು ಅನ್ನೋದು ನಮ್ಮ ಜೀವನದಲ್ಲಿ ಪ್ರಧಾನವಾದ ಪಾತ್ರವನ್ನು ವಹಿಸುತ್ತೆ. ಸಾಹಿತ್ಯ ಲೋಕದ ಮಣಿಗಳು, ಕಿರೀಟಪ್ರಾಯ ಕವಿಗಳು, ಅವರುಗಳು ಏನು ಹೇಳ್ತಾರೆ ಅಂತ ಒಂದು ಕ್ಷಣ ನೋಡಿದ್ರೆ, ಬೇಂದ್ರೆ ಅವರು ಒಂದು ಕಡೆ ಹೇಳ್ತಾರೆ, ಹಾಸ್ಯ ಕಿರಣ ತದನುಸರಣ ತದಿತರ ಪಥ ಕಾಣೇನ. ಹಾಸ್ಯ ಅನ್ನುವುದು ಕಿರಣ, ತದನುಸರಣ ಅದು ಮತ್ತೆ ಮತ್ತೆ ಅನುಸರಣಗೊಳ್ಳುತ್ತೆ, ಪ್ರಸಾರವಾಗುತ್ತೆ, ಪ್ರತಿಫಲಿತವಾಗುತ್ತೆ. ತದ್ದಿತರ ಪಥ ಕಾಣೇನ. ಈ ಒಂದು ಸಂತೋಷವನ್ನು ಹಂಚ್ಕೊಳ್ಳೋಕ್ಕೆ, ಈ ಹಾಸ್ಯ ನಗು ಇವುಗಳನ್ನು ಹಂಚ್ಕೊಳ್ಳೋಕ್ಕೆ ಇರ್ತಕ್ಕಂಥ ಹಾಸ್ಯದ ಕಿರಣ, ನಗೆಯ ಆವರಣ ಇದೆಯಲ್ಲ, ಇದನ್ನು ಬಿಟ್ಟು ತದಿತರ ಪಥ ಕಾಣೇನ. ತದ್ದಿತರ ಅಂದರೆ ಇದಲ್ಲದೆ ಬೇರೆ ದಾರಿ ಕಾಣೇನ. ಎಷ್ಟು ಸೊಗಸಾಗಿ ಹೇಳ್ತಾರೆ ನೋಡಿ. ಅಯ್ಯೋ, ನಮ್ಮ ಬೀಚಿ ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಗೊತ್ತಾ? ನಗಿಸುವನು ತಿಮ್ಮಪ್ಪ, ನಗುವವನು ನಮ್ಮಪ್ಪ, ನಗು ನಗುತ್ತ ನಗಿಸುವನು ಎಲ್ಲರಪ್ಪ. ಮುಂದಿನ ಸಾಲು ಸೊಗಸಾಗಿದೆ. ನಗಲಾರದವನು ಕತ್ತೆ ಎಂದೊಡೆ, ನಗಲಾರದವನು ಕತ್ತೆ ಎಂದೊಡೆ ಅಗಸನ ಕತ್ತೆ ಅತ್ತಿತ್ತೋ ತಿಮ್ಮ. ನೋಡಿ, ಅಗಸನ ಕತ್ತೆ ಅಳತ್ತಂತೆ, ನಗಲಾರದವನು ಕತ್ತೆ ಅಂದರೆ. ಹೀಗೆ ಬೀಚಿಯವರು ತುಂಬ ಮೊನಚಾಗಿ ಹಾಸ್ಯವನ್ನು ಕೂಡ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಹಾಗೆ ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶವನ್ನು ಬೀಚಿಯವರ ಮಾತಿನ ಹಿನ್ನೆಲೆಯಲ್ಲಿ ನೋಡುವಾಗ, ಯಾವ ಪ್ರಾಣಿಗೂ ಇರದಂತಹ ಈ ಒಂದು ಸೊಗಸು, ಇದೊಂದು ಮೇಕಪ್ ಯಾವುದು ಅಂದರೆ ನಗು. ಪ್ರಾಣಿಗಳು ಸಂತೋಷವನ್ನು ಕಣ್ಣಿನ ಮೂಲಕ ಅಥವಾ ಏನೋ ಬಾಲ ಅಲ್ಲಾಡಿಸೋದು ಅಥವಾ ತನ್ನ ಯಜಮಾನನ ಮೈ ಕೈ ನೆಕ್ಕೋದು, ಬಟ್ಟೆಯನ್ನು ಮೂಸೋದು, ಈ ಥರ ತನ್ನ ವಿಶ್ವಾಸವನ್ನಾಗಲಿ ಸಂತೋಷವನ್ನಾಗಲಿ ವ್ಯಕ್ತಪಡಿಸಿದ್ರೆ, ಮನುಷ್ಯನಿಗೆ ನಗು ಅಂಥದ್ದು ದೊಡ್ಡ ಭಾವವನ್ನು ಹೊಮ್ಮಿಸುವಂತಹ, ಮನಸ್ಸಿನ ಸ್ಥಿತಿಯನ್ನು ಬಿಂಬಿಸುವಂತಹ ಅವಕಾಶ. ಇದು ಮನುಷ್ಯನಿಗೆ ಮಾತ್ರ ಇರುವಂಥದ್ದು. ಅದರಿಂದ ನಾವು ನಗ್ತಾ ಇರಬೇಕಲ್ವಾ? ಇನ್ನೊಂದು ಕಡೆ ಶ್ರೀರಾಮಾಯಣ ದರ್ಶನಂನಲ್ಲಂತೂ ಎಷ್ಟು ಸೊಗಸಾದ ದೃಶ್ಯವನ್ನು ನಮ್ಮ ರಾಷ್ಟ್ರಕವಿಗಳು ಚಿತ್ರಿಸಿದ್ದಾರೆ ಅಂತಂದರೆ, ಒಂದು ಕಡೆಯಲ್ಲಿ ಅದು ಬಹುಶಃ ಅರಣ್ಯವಾಸದ ಸಂದರ್ಭದಲ್ಲಿ ಸೀತೆ ಅಲ್ಲಿ ಸಿಗ್ತಕ್ಕಂಥ ಹಸಿ ಕಟ್ಟಿಗೆಯನ್ನು, ಹಸಿ ಸೌದೆಯನ್ನು ಬಳಸಿ ಅಡುಗೆ ಮಾಡ್ತಾ ಇರ್ತಾಳೆ. ಒಲೆ ಉರಿತಾ ಇಲ್ಲ, ಕಷ್ಟಪಡ್ತಾ ಇದ್ದಾಳೆ. ನಮ್ಮ ಎಲ್ಲ ಮನೆಯ ಆಗಿನ ಕಾಲದ ಹೆಂಗಸರ ಹಾಗೆ ಆ ಒಲೆಯ ಮಸಿ, ಪಾತ್ರೆಯ ಮಸಿ, ಕೈಯ ಮಸಿ, ಕಣ್ಣು ಒರೆಸ್ಕೊಳ್ಳೋಕೆ ಹೋದಾಗ ಮುಖ ಎಲ್ಲ ಕಪ್ಪಗೆ ಆಕೆಗೆ ವಿರೂಪಗೊಳ್ಳುತ್ತೆ. ಅದನ್ನು ಅವಳು ನೋಡಿ ಆಚೆ ಬರ್ತಾ, ಅಡುಗೆ ಮನೆಯಿಂದ ಆಚೆ ಬಂದು ತನ್ನ ಕಷ್ಟವನ್ನು ತನ್ನ ಗಂಡನಲ್ಲಿ, ಶ್ರೀರಾಮನಲ್ಲಿ ಮತ್ತು ಲಕ್ಷ್ಮಣನಲ್ಲಿ ಹಂಚ್ಕೊಳ್ತಾಳೆ.
ಹಂಚ್ಕೊಂಡಾಗ ಅವಳ ಮುಖವನ್ನು ನೋಡಿ ಇವರಿಬ್ಬರು ಯಾವ ರೀತಿ ನಗ್ತಾರಂತಂದರೆ, ಕುವೆಂಪು ಬರೀತಾರೆ, ನಗು ತಳ್ಳೆ ಬಿರಿವಂತೆ. ನೋಡಿ, ನಗು ತಳ್ಳೆ ಬಿರಿವಂತೆ. ಏನಾಗಂದರೆ ನಗುತ ಅಳ್ಳೆ ಬಿರಿವಂತೆ. ಏನಂದರೆ ಈ ಅಳ್ಳೆ ಅಂದರೆ ಪಕ್ಕೆಗಳು. ನಕ್ಕು ನಕ್ಕು ರಾಮನಿಗೂ ಲಕ್ಷ್ಮಣನಿಗೂ ಈ ಪಕ್ಕೆಗಳು ನೋವು ಬಂದ್ಬಿಡ್ತಂತೆ ಆ ಸೀತೆಯ ಮುಖವನ್ನು ನೋಡಿ. ಇನ್ನೊಂದು ಸೂಕ್ಷ್ಮ ಇಲ್ಲಿದೆ. ನಗುವುದರ ಜೊತೆಗೆ ನಮ್ಮ ಕವಿಗಳಾಗಲಿ ಸಾಹಿತ್ಯದ ಒಂದು ಹಿನ್ನೆಲೆಯಲ್ಲಿ ಉಳ್ಳವರಾಗಲಿ ಎಷ್ಟು ಸೂಕ್ಷ್ಮಗಳನ್ನು, ಜೀವನ ದರ್ಶನವನ್ನು ಕೊಡ್ತಾರೆ ಅಂತಂದರೆ, ನಾವು ಈ ಪ್ರಸಂಗ ನೋಡಿ ನಕ್ಕಿದ್ವು. ಆದರೆ ಎಲ್ಲ ಒಂದು ಕಡೆಯಲ್ಲಿ ಸೀತೆಯ ಮುಖಕ್ಕೆ ಆ ಒಂದು ಮಸಿಯ ಆವರಣ ಬಂದದ್ದು 2-3 ದೃಶ್ಯ ಮುಂದಿನ ನಡೆಯುವಂತಹ ಘಟನೆಗಳನ್ನು ಪ್ರತಿಬಿಂಬಿಸುತ್ತೆ ಅನ್ನೋದು ಕೂಡ ಮುಖ್ಯ. ಒಂದು, ಆಕೆಯ ಮುಖ ಕಪ್ಪಾಯಿತು ಅನ್ನೋವಾಗ ರಾವಣ ಅವಳನ್ನು ಹೊತ್ತೊಯ್ಯಬಹುದು ಅನ್ನುವ ಒಂದು ಇದು ಬರುತ್ತೆ, ಅಲ್ಲಿ ಒಂದು ಎಳೆ. ಇದಾದ ಮೇಲೆ ಆ ಮುಖದ ಆ ಕಪ್ಪನ್ನು ಅಳಿಸ್ಬೇಕಂದ್ರೆ ಕಪಿ ಸೈನ್ಯ ಇವನ ನೆರವಿಗೆ ಬಂತು, ಶ್ರೀರಾಮನ ನೆರವಿಗೆ ಬಂತು. ಕಪಿಗಳು ಹಾಗೆ ಸ್ವಲ್ಪ, ಅಂದರೆ ಇದನ್ನೇನು ನಾವು ಪ್ರೂವ್ ಮಾಡೋಕ್ಕಾಗಲ್ಲ ಅಥವಾ ಕಪಿಗಳು ಹೀಗೆ ಇದ್ದರು ಅಂತಲ್ಲ, ಅವುಗಳು ಕೂಡ ಮನುಷ್ಯ ರೂಪಕ್ಕಿಂತ ಸ್ವಲ್ಪ ಮುಖದಲ್ಲಿ ಭಿನ್ನತೆ ಇತ್ತು. ಆ ಒಂದು ಕಪಿಯ ಲಕ್ಷಣಗಳು ಇಲ್ಲಿ ಸೀತೆಯ ಮುಖದಲ್ಲಿ ತೋರಿಸ್ತಾ ಇದ್ದಾನೆ ಕವಿ. ಅದಕ್ಕೆ ಅವ್ರನ್ನ ರಾಷ್ಟ್ರಕವಿ ಅನ್ನೋದು ಅಲ್ವಾ. ನಗು ತಳ್ಳೆ ಬಿರಿವಂತೆ. ಆಹಾ, ನೋಡಿ, ಹೀಗೆಲ್ಲ ನಗಬೇಕು ಅಂದರೆ ಅಲ್ಲಿ ಅಪಹಾಸ್ಯ ಅಲ್ಲ. ರಾಮ ಪಾಪ ಹೆಂಡತಿಯ ಕಷ್ಟವನ್ನು ನೋಡಿ ಅಪಹಾಸ್ಯ ಮಾಡಿದ್ದಲ್ಲ, ಅದು ಪ್ರಸಂಗದಲ್ಲಿ ಉಕ್ಕಿದಂಥ ಹಾಸ್ಯ. ತನ್ನವಳು, ತನ್ನ ಪ್ರಿಯತಮೆ, ತನ್ನ ಮನದನ್ನೇ, ರಾಜಕುಮಾರಿ ಅವಳನ್ನು ಈ ಸ್ಥಿತಿಲಿ ನೋಡೋ ಅವಕಾಶನೇ ಇರಲಿಲ್ಲ ಅರಮನೆಯಲ್ಲಿ. ಅಂಥದ್ರಲ್ಲಿ ಈ ಮೇಕಪ್ಪಲ್ಲಿ ನೋಡೋ ಅಂಥದ್ದು ಸಿಕ್ತಲ್ಲ, ಅದಕ್ಕೆ ನಗು ತಳ್ಳೆ ಬಿರಿವಂತೆ ನಕ್ಕರು ಅವರಿಬ್ಬರು. ಇರಲಿ, ಹೀಗೆ ನಗಬೇಕಾದ್ರೆ ಹೃದಯದಲ್ಲಿ ಮುಗ್ಧತೆ ಇರಬೇಕು. ಹೃದಯದಲ್ಲಿ ಮುಗ್ಧತೆ ಇರಬೇಕು, ಇದು ಮೊದಲನೇ ಅಂಶ. ನಾವು ನಗಬೇಕೇ ಏಕೆ ಅನ್ನೋದ್ರ ಜೊತೆಗೆ ನಗುವುದು ಹೇಗೆ ಅದನ್ನು ನೋಡಬೇಕಲ್ವ. ಹೃದಯದಲ್ಲಿ ಮುಗ್ಧತೆ ಇರಬೇಕು, ಇದು ಮೊದಲನೇ ಅಂಶ. ಎರಡನೇದು, ಮನಸ್ಸು ನಿರಾಳವಾಗಿರಬೇಕು. ಮನಸ್ಸು ನಿರಾಳವಾಗಿಲ್ಲದೆ ಇದ್ದರೆ ನಮ್ಮ ನಗು ಮುಕ್ತವಾಗಿರೋದಿಲ್ಲ. ಹೃದಯದಲ್ಲಿ ಮುಗ್ಧತೆ ಇಲ್ಲ ಅಂದರೆ ಅಲ್ಲೂ ನಮ್ಮ ಮುಖದಲ್ಲಿ ನಿಜವಾದ ನಗು ಮೂಡೋದಿಲ್ಲ, ಕೃತಕ ನಗು ಬರುತ್ತೆ ಅಲ್ವಾ. ಯಾರಿಗೋ ನಮ್ಮನ್ನು ಕಂಡ್ರೆ, ನಮಗೆ ಯಾರನ್ನೋ ಕಂಡ್ರೆ ಆಗಲ್ಲ, ದಯವಿಟ್ಟು ಕ್ಷಮಿಸ್ಬೇಕು. ಯಾಕೆಂದರೆ ನಾವು ಯಾರನ್ನೋ ಕಂಡ್ರೆ ನಮಗಾಗಲ್ಲ ಅಂತ ತಿಳ್ಕೊಳ್ಳೋದೇ ಮೊದಲನೇ ತಪ್ಪು. ಹೀಗಾಗಿ ಆವಾಗ ನಾವು ಅವರನ್ನು ನೋಡಿ ನಕ್ಕಾಗ ಒಂದು ರೀತಿಯ ಕೃತಕ ನಗೆ ಬರುತ್ತೆ. ಆದರೆ ನಿಜವಾಗ್ಲೂ ಸಂತೋಷ ಆದಾಗ ಮನಸ್ಸಿನ ಜೊತೆಗೆ ಮೊಗವು ಅರಳುತ್ತೆ, ಅದು ನಿಜವಾದ ನಗೆ. ಹೃದಯದಿಂದ ನಗುವಂಥದ್ದು, ಮುಕ್ತವಾದ ಮನಸ್ಸಿನಿಂದ ನಗುವಂಥದ್ದು. ಖಲೀಲ್ ಗಿಬ್ರಾನ್, ಈತನ ಬಗ್ಗೆ ಕೂಡ ನಾನು ನಮ್ಮ ಅರಿವು ಯೂಟ್ಯೂಬ್ ಚಾನಲ್ನಲ್ಲಿ ಮಾತನಾಡೋದಿದೆ. ನನ್ನ ಇಷ್ಟವಾದ ಕವಿ ಕೂಡ. ಬೇಂದ್ರೆ ಮತ್ತು ಖಲೀಲ್ ಗಿಬ್ರಾನ್ ಇವರನ್ನ ಕುರಿತೇ ನನ್ನ ವಿಶೇಷ ಅಧ್ಯಯನ ನಡೆದಿರೋದು. ಇವೆಲ್ಲ ಸೊಗಸನ್ನು ನೀವು ಮತ್ತು ಈ ಮಾತುಗಳನ್ನು, ಈ ಸೀರೀಸ್ ಎಲ್ಲ ಕಂಟಿನ್ಯೂ ಆಗುತ್ತೆ. ತಾವು ಎಂಜಾಯ್ ಮಾಡಬೇಕಂತಂದರೆ, ತಾವು ಅದನ್ನು ನೋಡಿ ಸಂತೋಷ ಪಡಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಬೆಲ್ ಬಟನ್ನ ತಪ್ಪದೆ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ನಗುಬೇಕೆ ಏಕೆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಖಲೀಲ್ ಗಿಬ್ರಾನ್ ಒಂದು ಕಡೆ ಬರೀತಾನೆ, ನನ್ನ ಎದೆಯ ನಗೆಯನ್ನು 100,000 ನಿಧಿಯ ಕಾರಣಕ್ಕೂ ವಿನಿಯೋಗಿಸಲಾರೆ. ನೋಡಿ, ನನ್ನ ಎದೆಯ ನಗೆಯನ್ನು 100,000 ನಿಧಿಯ ಕಾರಣಕ್ಕೂ ವಿನಿಯೋಗಿಸಲಾರೆ. ಅಂದರೆ ಆನಂದ ಸ್ವರೂಪಿ ಮನುಷ್ಯ ಮೂಲತಃ ಅನ್ನೋದನ್ನು ಇಲ್ಲಿ ಒಪ್ಕೊಂಡಿದ್ದಾನೆ. ಆ ಕಾರಣಕ್ಕಾಗೇ ನಾವು ನಗಬೇಕು. ಎಲ್ಲ ದೇವದೇವತೆಯರ ಚಿತ್ರ ನೋಡಿ, ಒಂದಷ್ಟು ದೇವತೆಗಳನ್ನು ಬಿಟ್ಟು, ಅದಕ್ಕೂ ಒಂದು ಕಾರಣ ಇರುತ್ತೆ. ಮಿಕ್ಕ ಎಲ್ಲ ದೇವತೆಗಳು ನಗುಮುಖ. ತಿರುಪತಿಯ ವೆಂಕಟರಮಣನಿಂದ ಮೊದಲುಗೊಂಡು ನಮ್ಮ ಶ್ರೀಕೃಷ್ಣನವರೆಗೆ, ಶ್ರೀರಾಮನವರೆಗೆ, ಜೀಸಸ್ ಕೂಡ ಎಷ್ಟೋ ಕಡೆ ಆ ಒಂದು ಶಾಂತಿ, ಆ ಒಂದು ನಗೆ,
ಆ ಒಂದು ಮುಗ್ಧತೆಯನ್ನು ಆ ಮುಖದಲ್ಲಿ ನಾವು ಕಾಣ್ತೇವೆ. ಗಿಬ್ರಾನ್ ಒಂದು ದೃಶ್ಯವನ್ನು ಚಿತ್ರಿಸ್ತಾನೆ ತನ್ನ ಕೃತಿಯಲ್ಲಿ. ಅಲ್ಲಿ ಜೀಸಸ್ ಮತ್ತು ಭಗವಂತ, ಫಾದರ್ ಆ್ಯಂಡ್ ದಿ ಸನ್ ಅಂತ ನಾವೇನು ಪವಿತ್ರವಾದ ಬೈಬಲ್ನಲ್ಲಿ ನಮೂದಿಸ್ತಾರೆ, ಆ ರೀತಿ ಒಂದು ಸುಮ್ಮನೆ ಅವರಿಬ್ಬರು ಕಾಡಿನಲ್ಲಿ ಹೊಳೆಯ ಬದಿಯಲ್ಲಿ ಕುಳಿತು ಮಾತನಾಡ್ತಾ ಇದ್ದಾರಂತೆ. ಮಾತುಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ಅವನು ಎಷ್ಟು ಚೆನ್ನಾಗಿ ಬರೀತಾನೆ ನೋಡಿ. ಮಾತನಾಡ್ತಾ ಇಲ್ಲ, ಅವರು ಮಾತುಗಳನ್ನು ಹಂಚ್ಕೊಳ್ತಾರಂತೆ. ಹಾಗೆ ಹಂಚ್ಕೊಳ್ತಾ ಇರೋ ಸಂದರ್ಭದಲ್ಲಿ ಜೀಸಸ್ನ ನಗೆ ಭಗವಂತನದಕ್ಕಿಂತ ಹೆಚ್ಚು ಉಲ್ಲಸಿತವಾಗಿತ್ತು ನೋಡಿ. ಜೀಸಸ್ನ ನಗೆ ಭಗವಂತನದಕ್ಕಿಂತ ಹೆಚ್ಚು ಉಲ್ಲಸಿತವಾಗಿತ್ತು. ಭಕ್ತನಿಗೆ ಭಗವಂತನಲ್ಲಿ ಎಷ್ಟು ಸಲ್ಲಾಪ ನಡೆದಾಗ ಭಗವಂತನ ಸಂತೋಷಕ್ಕಿಂತ ಭಕ್ತನ ಸಂತೋಷ ಜಾಸ್ತಿ ಇರುತ್ತೆ. ಹರಿ ಕುಣಿದ ನಮ್ಮ ಹರಿ ಕುಣಿದ ಅನ್ಬೇಕಾದ್ರೆ ಜೊತೆಗೆ ದಾಸರು ಗೆಜ್ಜೆ ಕಟ್ಕೊಂಡು ನಗನಗ್ತಾ ಸಂತೋಷದಲ್ಲಿ ಕುಣಿತಾ ಇರ್ತಾರೆ. ಹೀಗಾಗಿ ನಾವು ಒಂದು ನೆನಪಿಟ್ಕೋಬೇಕು, ಏನು ಅಂದರೆ ಅಶಾಶ್ವತವಾದ ಬದುಕಿನಲ್ಲಿ ನಗೆ ಶಾಶ್ವತ ಮೌಲ್ಯ. ಅದನ್ನು ನಾನು ನೀವು ಎಲ್ಲರೂ ರೂಢಿಸ್ಕೊಳ್ಳೋಣವಾ? ನಮಸ್ಕಾರ.